ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಲೆಹೆಂಗಾ ಬ್ಲೌಸ್, ಅದು ಬೋಟ್ ನೆಕ್ಕಲ್ಲಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಸಿಂಪಲ್ಲಾಗಿ ಕಟಿಂಗ್ ಮಾಡೋಣ. ಎದೆ ಸುತ್ತಳತೆ ಬಂದ್ಬಿಟ್ಟು 29 ಇದೆ. 29ನ್ನ ಈ ರೀತಿ 4 ಭಾಗ ಮಾಡ್ಕೊಳ್ಳಿ. ಫಸ್ಟು ಎದೆ ಸುತ್ತಳತೆ ಬಂದ್ಬಿಟ್ಟು 29 ಇದೆ, ಅದನ್ನು 4 ಭಾಗ ಮಾಡಬೇಕು. ಓಕೆನಾ? ಈ ಥರ ಡಿವೈಡೆಡ್ ಬೈ 4 ಭಾಗ ಮಾಡಿ. ಓಕೆ, ಇದು ನಮಗೆ 7.25 ಬಂತು. ಓಕೆನಾ? 7.25 ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗಿಗೆ. 7.25 2 ಇಂಚು ಲೆಸ್ ಮಾಡೋಣ. ಓಕೆನಾ? 5.25 ಬಂತು. ಓಕೆನಾ? 5.25ನ ಇಲ್ಲಿ ಇಟ್ಕೊಳ್ಳಿ. ಓಕೆನಾ? ನೆಕ್ ಬಿಡ್ತು ಮತ್ತೆ ಶೋಲ್ಡರ್ ಬಂದ್ಬಿಟ್ಟು 5.25, 5.25 ಇಡ್ತೀನಿ. ಓಕೆನಾ? 5.25 ಇಟ್ಕೊಳ್ಳೋಣ. 5.25 ಇಲ್ಲಿ ಬಂದ್ಬಿಟ್ಟು ಒಂದು 3 ಇಂಚು ಇಟ್ಕೊಳ್ಳೋಣ. ಇಲ್ಲಿಗೆ 3 ಇಂಚು, ಟೋಟಲ್ಲು 5.25 ಇದೆ. 5.25ಗೆ ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇದು 3 ಇಂಚು, ಇನ್ನು ಇದು 2.25. ಓಕೆನಾ? ಇಲ್ಲಿ 3 ಇಂಚ್ ತಗೊಂಡಿದ್ದೀನಿ, ಇಲ್ಲಿ 2.25 ಇಂಚ್ ಇದೆ. ಓಕೆನಾ? ಇವಾಗ ಹಿಂದೆ ಬಂದ್ಬಿಟ್ಟು ಹಿಂದೆ ಏನಾದ್ರು ಡೀಪ್ ಏನು ಹೇಳಿಲ್ಲ, ಏನಾದರೂ ಒಂದು ಸಿಂಪಲ್ ಡಿಸೈನ್ ಮಾಡೋಣ. ಒಂದು 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ. ಮತ್ತೆ ಇಲ್ಲಿಂದ ಎಲ್ಗೂ ಜಾಯಿಂಟ್ ಮಾಡಿಬಿಡ್ತೀನಿ. ಒಂದು ಸ್ವಲ್ಪ ಜಾಸ್ತಿ ಡೀಪೆಲ್ಲ ಇಡಕ್ಕೆ ಹೋಗ್ಬೇಡಿ, ನೋಡ್ಕೊಂಡು ಇಡಿ ಅಂತ ಹೇಳಿದ್ದಾರೆ. ಹಂಗಾಗಿ ಏನು ತೊಂದರೆ ಇಲ್ಲ, ನೋಡಿಕೊಂಡು ಡೀಪ್ನ ಇಡ್ಬೋದು. ಇಲ್ಲಿಂದ ಒಂದು 3.25 ಇಟ್ಕೋತೀನಿ. ಓಕೆನಾ? 3.25 ಇಟ್ಟು ಇಲ್ಲಿಗೆ ಮಾರ್ಕ್ ಮಾಡಿದ್ದೀನಿ. ಇವಾಗ ಇದಿಷ್ಟರಲ್ಲಿ ಒಂದು ಡ್ರಾಯಿಂಗ್ ಮಾಡೋಣ ಡಿಸೈನು. ಸಣ್ಣ ಇರೋದ್ರಿಂದ ನಾನು ಯಾವುದು ಜಾಸ್ತಿ ಡಿಸೈನ್ ಮಾಡೋಕ್ಕೆ ಹೋಗಲ್ಲ, ಏನೋ ಸಿಂಪಲ್ ಡಿಸೈನ್ ಇಡ್ತೀನಿ. ಯಾಕೆಂದರೆ ಅವರು ಸಣ್ಣ ಇರೋದ್ರಿಂದ ನಾವೇನಾದ್ರು ಜಾಸ್ತಿ ಇದು ಮಾಡೋಕ್ಕೆ ಹೋದರೆ ಡಿಸೈನು ಚೆನ್ನಾಗಿ ಕೂತ್ಕೊಳ್ಳಲ್ಲ. ಇಲ್ಲಿ 1 ಇಂಚ್ ಗ್ಯಾಪ್ ಕೊಡ್ತೀನಿ. ನಾನು ಇದನ್ನ ಓಪನ್ ಮಾಡಲ್ಲ. ಓಕೆನಾ? ಇಲ್ಲಿ 1 ಇಂಚ್ ಆಗೇ ಇರುತ್ತೆ. ಇಲ್ಲಿಂದ ಇಲ್ಲಿಗೆ 1 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಮಾಡಿಕೊಂಡು ಇಲ್ಲಿಂದ ಒಂಥರ ಕಣ್ಣಿನ ರೀತಿ ಡಿಸೈನ್ ಮಾಡ್ತೀನಿ. ಓಕೆನಾ? ಓಕೆ, ಅಂದರೆ ಇವಾಗ ಡೀಪು ಒಂಥರ ಡಿಸೈನು ಚೆನ್ನಾಗಿರುತ್ತೆ. ಅವ್ರು ಸಣ್ಣ ಇರೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಇದವಲ್ಲ, ಅದೇ 5.25 ಇಲ್ಲಿಗೆ ತೊಗೊಳ್ಳಿ. ಓಕೆನಾ? ಇದೇ 5.25ನ ಇಲ್ಲಿಗೆ ಆರ್ಮ್ ರೌಂಡ್ಗೂ 5.25 ತೊಗೊಳ್ಳಿ. ಈ ಕಡೆಯಿಂದನೂ 5.25ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತೆ ಈ ಕಡೆಯಿಂದನೂ ಈ ರೀತಿ ಮಾರ್ಕ್ ಮಾಡಿ, ಇದಿಲ್ಲಿಂದ ಈಗ ಜಾಯಿಂಟ್ ಮಾಡಿ, ಹೀಗೆ ಇಲ್ಲಿಂದ ಇದಕ್ಕೆ ಜಾಯಿಂಟ್ ಮಾಡಿ. ಇಲ್ಲಿಂದ ಒಂದು ಅರ್ಧ ಇಂಚಿಗೆ ಈ ರೀತಿ ಶೇಪ್ ಕೊಡಿ. ಓಕೆನಾ? ಒಂದು ಅರ್ಧ ಇಂಚ್ ಕೊಟ್ಟರೆ ಸಾಕು. ಇದು ಬಂದ್ಬಿಟ್ಟು 13 ಇಂಚ್ ಇದೆ. 13 ಇಂಚಿನ 2 ಭಾಗ ಮಾಡೋಣ. ಆರ್ಮ್ ರೌಂಡ್ದು ಇಲ್ಲಿ ಸ್ಟಿಚಿಂಗ್ ಬಿಟ್ಬಿಟ್ಟು ಏನಿದೆ ಇಲ್ಲಿಂದ ಇಲ್ಲಿಗೆ ತಗೊಳ್ಳೋಣ. ಕರೆಕ್ಟಾಗಿದೆ. ಓಕೆನಾ? ಇವಾಗ ಇದು ರೆಡಿ ಆಯಿತು. ಇವಾಗ ಇದೀಗೆ ಇರಲಿ, ಇದು ಉಲ್ಟಾ ತಿರುಗಿಸ್ಕೊಳ್ಳೋದು ಅಷ್ಟೇ, ಏನು ಮಾಡಲ್ಲ. ಇದೀಗೆ ಇರುತ್ತೆ. ಇವಾಗ ಕಟ್ ಮಾಡ್ಕೊಳ್ಳೋಣ. ಓಕೆನಾ? ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಅರ್ಧ ಇಂಚು ಕ್ರಾಸ್ ಆಗಿ ತೆಗಿಬೇಕು. ಓಕೆನಾ? ಯಾವಾಗದೇ ಬ್ಲೌಸ್ ಆದರೂ ಬೋಟ್ ನೆಕ್ಕು, ಕಾಲರ್ ನೆಕ್ಕು, ಆಲ್ಟರ್ ನೆಕ್ಗೆ ಇಲ್ಲಿ ಅರ್ಧ ಇಂಚು ಸೈಡ್ಗೆ ತೆಗಿಬೇಕು. ಓಕೆನಾ? ಇವಾಗ ಇದನ್ನು ಕಟ್ ಮಾಡೋಣ. ಈ ರೀತಿ ಇಲ್ಲಿ ನ್ಯಾಚ್ ಹಾಕೋಬಿಡೋಣ. ಓಕೆನಾ? ಇವಾಗ ಇದನ್ನ ಹೀಗೇನೆ ಕಟ್ ಮಾಡ್ಕೋಬೇಕು. ಓಕೆ, ಈ ಕಡೆ ಇದನ್ನ ಆಯ್ತು. ಈ ರೀತಿ ಬಂತು. ಇವಾಗ ಇದನ್ನ ಇಲ್ಲಿ ನ್ಯಾಚ್ ಹಾಕೋಬೇಕು. ಏನು ನಾವು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ನ್ಯಾಚ್ ಹಾಕೊಳ್ಳಿ. ಮತ್ತೆ ಇಲ್ಲಿಂದ ನ್ಯಾಚ್ ಹಾಕೊಳ್ಳಿ. ಇದು ರೆಡಿ ಆಯಿತು. ನಿಮ್ಗೆ ಇದೇನಾದ್ರು ಏರುಪೇರು ಇದೆ ಅಂದರೆ ಕಟ್ ಮಾಡ್ಕೊಳ್ಳಿ ಫಸ್ಟ್ಗೆ. ಈಗ ನಾವು ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಮ್ಮಿ ಆಗಬಾರ್ದು, ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಇವಾಗ ಇದು ರೆಡಿ ಆಯಿತು. ಬ್ಯಾಕ್ ಪೀಸ್ ರೆಡಿ ಆಯಿತು. ಈಗ ಫ್ರಂಟ್ ಪೀಸ್ ರೆಡಿ ಮಾಡ್ಕೊಳ್ಳೋಣ. ಫ್ರಂಟ್ ಪೀಸ್ ಓಕೆನಾ? ಈ ರೀತಿ ಬಂತು. ಇಲ್ಲೇ ತಗೊಳ್ಳೋಣ. ಇಲ್ಲೇ ಸಾಕಾಗುತ್ತೆ. ಬಟ್ಟೆ ಸಣ್ಣ ಇರೋದ್ರಿಂದ ಇಲ್ಲೇ ಸಾಕಾಗುತ್ತೆ. ಈ ಸ್ಲೀವ್ಸ್ಗಾಗುತ್ತೆ.
ನಾನು ಬರೀ 80 ಸೆಂಟಿಮೀಟರ್ ತಗೊಬಂದಿರೋದು. 80 ಸೆಂಟಿಮೀಟ್ರಲ್ಲೇ ಕಟಿಂಗ್ ಮಾಡ್ತಾ ಇರುವಂಥದ್ದು. ಆಮೇಲೆ ಉದ್ದ ಸ್ಲೀವ್ಸ್ ಬೇಕು ಅವ್ರಿಗೆ 9 ಇಂದ 10 ಇಂಚು, ಎಷ್ಟು 9 ಇಂಚು ಉದ್ದ ಬೇಕು. ಅದಕ್ಕೆ ಈಗ ಈ ರೀತಿ ಇದೆ. ಆ್ಯಕ್ಚುಲಿ ಅದು ಪ್ರಿನ್ಸ್ ಕಟ್ ಬರೋದ್ರಿಂದ ಮುಂದೆ ಬಟನ್ ಇಟ್ಟರೆ ಅಷ್ಟು ಚೆನ್ನಾಗಿರಲ್ಲ, ಹಿಂದೆನೇ ಇಟ್ಬಿಡೋಣ ಅಂತ ಇಲ್ಲೊಂದು ಉಕ್ಸಿ ಇಟ್ಬಿಟ್ಟು ಇಲ್ಲಿ ಮಾಮೂಲಿ ಬಟನ್ ಇಡೋಣ ಅಂತ ಅನ್ಕೋತಾ ಇದ್ದೀನಿ. ಯಾಕೆಂದರೆ ಈ ಮುಂದೆ ಉಕ್ಸಿಟ್ರೆ ಅಷ್ಟು ಚೆನ್ನಾಗಿರಲ್ಲ, ಪ್ರಿನ್ಸ್ ಕಟ್ಗೆ ಅಷ್ಟು ಲುಕ್ಕಾಗಿ ಕಾಣಿಸಲ್ಲ. ಇಲ್ಲಿಟ್ರು ಇಲ್ಲಿ ಓಪನ್ ಬರುತ್ತೆ, ಇಲ್ಲೂ ಓಪನ್ ಬರುತ್ತೆ, ಇಲ್ಲ ಮುಂದೆ ಇಟ್ರು ನಡೆಯುತ್ತೆ. ಇದನ್ನ ಕಟ್ ಮಾಡ್ಕೋತೀನಿ. ಇದು ಹೇಗಿದೆ ಹಾಗೇನೆ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಇಲ್ಲಿ ಮ್ಯಾಚ್ ಹಾಕೊಳ್ಳೋಣ. ಆಯಿತು. ಇವಾಗ ಇಲ್ಲಿಂದ ಈ ಕಡೆ ಕಟ್ ಮಾಡ್ಕೋಬೇಕು. ಓಕೆ, ಇದಾಯಿತು. ಮತ್ತೆ ಈ ಕಡೆಯಿಂದ ಈ ಕಟ್ ಮಾಡ್ಕೊಳ್ಳಿ. ಇಲ್ಲಿ 1 ಇಂಚ್ ಜಾಸ್ತಿನೇ ಇದೆ ಬಟ್ಟೆ, ಅಲ್ಲಿ ಬಿಡಿ. ಓಕೆನಾ, ಮಾಮೂಲಿ ಇದನ್ನ ಮ್ಯಾಚ್ ಹಾಕೊಂಡ್ಬಿಡಿ. ಆಯಿತು. ಇವಾಗ ಮತ್ತೆ ಇದನ್ನ ಹೀಗೆ ತಿರುಗಿಸ್ಕೊಂಡ್ಬಿಟ್ಟು ಇವಾಗ ಇದನ್ನ ತೆಗೆದು ಬಿಡೋಣ ಪೀಸ್ನ. ಈ ರೀತಿ. ಓಕೆನಾ, 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಓಕೆನಾ, ಈ ರೀತಿ ಇಲ್ಲಿ ಅಂದರೆ ಇದು ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ. ಇದು ನಾನು ಕ್ಯಾನ್ವಾಸಲ್ಲಿ ಈ ಅಳತೆಗೆ ಕಟ್ ಮಾಡ್ಕೊತೀನಿ, ಕ್ಯಾನ್ವಾಸ್ ಕಟ್ ಮಾಡ್ತೀನಿ. ಓಕೆನಾ, ಈ ರೀತಿ ಇಲ್ಲಿ ಬಾರ್ಡರ್ ಬರುತ್ತೆ. ಓಕೆನಾ, ಇಲ್ಲಿ ಮಾಮೂಲಿ ರೌಂಡ್ ಶೇಪ್ ಬರುತ್ತೆ. ಓಕೆನಾ, ಇಲ್ಲಿ ಇದಿಷ್ಟಕ್ಕೂ ಬಾರ್ಡರ್ ಬರುತ್ತೆ. ಇಲ್ಲೇನು ಇಲ್ಲ, ಮಾಮೂಲಿ ಇಲ್ಲಿ ಇನ್ಔಟ್ ಮಾಡೋದು, ಇಲ್ಲಿ ಬಾರ್ಡರ್ ಅಟ್ಯಾಚ್ ಮಾಡಬೇಕು. ಇದೇನು ಶೇಪ್ ಇದೆ ಇದಕ್ಕೆ ಕಟ್ ಮಾಡಿಕೊಂಡು ಬಾರ್ಡರ್ ಕೊಡಬೇಕು, ಅಷ್ಟೇನೆ ಅದು. ಓಕೆನಾ, ಇದು ಈ ಶೇಪ್ ಆಯಿತು. ಇವಾಗ ಇದನ್ನ ಬೇಕಂದ್ರೆ ಈ ಥರ ಸ್ವಲ್ಪ ಕ್ರಾಸ್ ಆಗಿ ತಗೊಳ್ಳಿ, ಏನು ತೊಂದರೆ ಏನಿಲ್ಲ. ಇದನ್ನ ಮಾತ್ರ ಕಟ್ ಮಾಡಿ. ಇದು 13.5 ಇದೆ. ಆ ಸ್ಟಿಚಿಂಗ್ 1/2 ಇಂಚ್ ಬಿಟ್ಬಿಡಿ. ಇಲ್ಲಿಗೆ ನಮಗೆ 13 ಬರುತ್ತೆ. ಇಲ್ಲಿಂದ ಒಂದು 1/2 ಇಂಚ್ ಹೋಗುತ್ತೆ, 1 ಇಂಚ್ ಎಕ್ಸ್ಟ್ರಾ ಬರುತ್ತೆ. ಔಟ್ ಕಪ್ಸ್ಗೋಸ್ಕರ 1 ಇಂಚು ಎಕ್ಸ್ಟ್ರಾ ಬರಲೇಬೇಕು. ಓಕೆನಾ, ಇದು ಕಟ್ ಮಾಡ್ಕೋತೀನಿ. ಬಾರ್ಡರ್ ಬರುತ್ತೆ. ಓಕೆನಾ, ಶೇಪ್ ತೆಗೆದ್ಬಿಡೋಣ.